ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಮಕ್ಕಳೇ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಮ್ಯಾಮ್. ಇಂದು ನಮ್ಮೆಲ್ಲರಿಗೂ ವಿಶೇಷ ದಿನ. ನಾವು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ. ಇದನ್ನು ತಿರಂಗ ಅಂತ ಕರೀತಾರೆ. ಮ್ಯಾಮ್, ತಿರಂಗ ಅಂದ್ರೇನು? ಒಳ್ಳೆ ಪ್ರಶ್ನೆ ಪುಟ್ಟ. ತಿರಂಗ ಎಂದರೆ 3 ಬಣ್ಣಗಳು. ನಮ್ಮ ಧ್ವಜದಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿವೆ. ಮಧ್ಯದಲ್ಲಿ ನೀಲಿಯ ಚಕ್ರವಿದೆ. ನಮ್ಮ ಧ್ವಜವನ್ನು ಶ್ರೀ ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದರು. ಅವರು ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು. ಇದು ಬರೀ ಬಣ್ಣಗಳಷ್ಟೇ ಅಲ್ಲ, ಭಾರತದ ಇತಿಹಾಸ, ಏಕತೆ ಮತ್ತು ಗೌರವವನ್ನು ಹೊತ್ತು ಸಾರುವಂತಹದ್ದು. ಈಗ ನಿಮಗೆ ಬಣ್ಣಗಳ ಅರ್ಥವನ್ನು ತಿಳಿಸುತ್ತೇನೆ. ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗದ ಸಂಕೇತ. ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯದ ಸಂಕೇತ. ನಾವು ಯಾವಾಗಲೂ ಸತ್ಯ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯಬೇಕು ಅನ್ನೋದನ್ನು ನೆನಪಿಸುತ್ತದೆ. ಹಸಿರು ಬಣ್ಣ ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತ. ಅಶೋಕ ಚಕ್ರ ಎಂದೆಂದಿಗೂ ಮುಂದೆ ಸಾಗುತ್ತಿರೋ ಜೀವನ ಚಕ್ರವನ್ನು ಸೂಚಿಸುತ್ತದೆ. ಪ್ರಗತಿ, ಕರ್ತವ್ಯ ಮತ್ತು ಕಾಲಚಕ್ರದ ಸಂಕೇತವಾಗಿದೆ. ವಾವ್, ಈ ಧ್ವಜವನ್ನ ಎಲ್ಲಿ ಮಾಡ್ತಾರೆ? ಅದು ಒಂದು ಅದ್ಭುತವಾದ ಪ್ರಯಾಣ. ಇದೆಲ್ಲ ಶುರುವಾಗೋದು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ. ಇಡೀ ಭಾರತದಲ್ಲಿ ಧ್ವಜ ತಯಾರಿಸಲು ಅನುಮತಿ ಪಡೆದ ಏಕೈಕ ಸ್ಥಳ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಇದೆಲ್ಲ ಉತ್ತರ ಕರ್ನಾಟಕದ ಹತ್ತಿ ಹೊಲಗಳಲ್ಲಿ ಆರಂಭವಾಗುತ್ತದೆ. ಅಲ್ಲಿಂದ ರೈತರು ಕೈಯಿಂದಲೇ ಹತ್ತಿಯನ್ನು ಆಯ್ಕೆ ಮಾಡುತ್ತಾರೆ. ಅದನ್ನು ನೂಲಾಗಿ ತೆಗೆದು ಹಸ್ತಮಗ್ಗದಲ್ಲಿ ಬಟ್ಟೆಯಾಗಿ ತಯಾರಿಸಿ ಅದರ ಗುಣಮಟ್ಟವನ್ನು ಹೆಚ್ಚಿಸುತ್ತಾರೆ. ಮತ್ತೆ ಅದಕ್ಕೆ ಬಣ್ಣಗಳು ಹೇಗೆ ಬಂದವು? ಅದೇ ಒಂದು ಅಚ್ಚರಿ. ಬಟ್ಟೆಗೆ ಕೇಸರಿ ಮತ್ತು ಹಸಿರು ಬಣ್ಣವನ್ನು ಲೇಪಿಸಲಾಗುತ್ತದೆ. ವಿಶೇಷವಾದ ಕಾಳಜಿಯಲ್ಲಿ ಶುದ್ಧ ಬಿಳಿ ಭಾಗವನ್ನು ಸ್ವಚ್ಛವಾಗಿ ಶುದ್ಧವಾಗಿ ಉಳಿಸಿಕೊಳ್ಳಲಾಗುತ್ತದೆ. ಅಶೋಕ ಚಕ್ರಕ್ಕೆ ವಿಭಿನ್ನ ರೀತಿಯ ಮುದ್ರಣವನ್ನೇ ಬಳಸಲಾಗುತ್ತದೆ. ಇದರಿಂದ ಯಾವುದೇ ರೀತಿ ಸೂರ್ಯನ ಬೆಳಕು ಅಥವಾ ಮಳೆಯಿಂದಲೂ ಅದರ ಬಣ್ಣ ಕಳೆಯುವುದಿಲ್ಲ. ಪ್ರತಿ ಧ್ವಜಕ್ಕೂ 2 ಬಾರಿ ಹೊಲಿಗೆ ಹಾಕಿ ಅದರ ಬಾಳಿಕೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತಾರೆ. ಪ್ರತಿ ಧ್ವಜವು ಕಟ್ಟುನಿಟ್ಟಾದ ತಪಾಸಣೆಗೆ ಒಳಪಡುತ್ತದೆ ಮತ್ತು ಅದು ಅತ್ಯಂತ ಕಠಿಣ ಸಂದರ್ಭದಲ್ಲೂ ಎಷ್ಟೇ ಎತ್ತರದಲ್ಲಿ ಕೂಡ ಹಾರಾಡಲು ಅಚ್ಚುಕಟ್ಟಿನೊಂದಿಗೆ ತಯಾರಾಗಿರುತ್ತದೆ. ಆ ಧ್ವಜವೇ ತಿರಂಗ ಆಗಿ ಹಾರುತ್ತದೆ. ವಾವ್, ಒಂದು ಧ್ವಜ ತಯಾರಿಸೋ ಹಿಂದೆ ಇಷ್ಟು ಶ್ರಮ ಇದೆ. ಹೌದು, ಧ್ವಜ ತಯಾರಾದ ಮೇಲೆ ಅದನ್ನು ವಿಶೇಷ ರೀತಿಯಲ್ಲಿ ಮಡಚಲಾಗುತ್ತದೆ. ಸ್ವಲ್ಪ ಕೇಸರಿ ಮತ್ತು ಹಸಿರು ಬಣ್ಣವನ್ನು ತೋರಿಸುತ್ತಾ ಅಶೋಕ ಚಕ್ರವು ಸ್ಪಷ್ಟವಾಗಿ ಕಾಣಿಸುತ್ತದೆ. ತಯಾರಾದ ತಿರಂಗ ಭಾರತದ ಮೂಲೆ ಮೂಲೆಗಳಿಗೂ ಕಳಿಸಲಾಗುತ್ತದೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ. ನಮ್ಮ ಭಾರತವು ವೈವಿಧ್ಯಮಯ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಿಂದ ತುಂಬಿದೆ. ಅವರು ತಮ್ಮದೇ ಆದ ರೀತಿಯಲ್ಲಿ ಹೆಮ್ಮೆ ತಂದರು ಮತ್ತು ಭಾರತವನ್ನು ಪರಿವರ್ತಿಸಿದರು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನದಂದು ನಮ್ಮ ಪ್ರಧಾನಮಂತ್ರಿಗಳು ರೆಡ್ ಫೋರ್ಟ್ ಅಲ್ಲಿ ತಿರಂಗ ಹಾರಿಸಿ ಇಡೀ ಜಗತ್ತೇ ಭಾರತದ ಶ್ರೇಷ್ಠತೆಯನ್ನು ನೋಡುವಂತೆ ಮಾಡುತ್ತಾರೆ. ಮ್ಯಾಮ್, ಇದು ತುಂಬಾ ಸ್ಪೆಷಲ್. ಹೌದು, ತುಂಬಾ ಸ್ಪೆಷಲ್. ನಮ್ಮ ತಿರಂಗ ಕೇವಲ ಧ್ವಜ ಅಲ್ಲ, ಇದು ನಮ್ಮ ಗೌರವ, ನಮ್ಮ ಹೆಮ್ಮೆ. ನಾವು ಇದನ್ನ ಪ್ರೀತಿಸಿ ಗೌರವಿಸಿ ಹೆಮ್ಮೆ ಪಡಬೇಕು. ಮೇರಾ ತಿರಂಗ ಮೇರಿ ಶಾನ್. ಜೈ ಹಿಂದ್.